ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವೀಗ ಬೆಂಗಳೂರಿಗೆ ಹೊಂಟೀವಿ ನೋಡ್ರಿ ಬರ್ರಿ ಬೆಂಗಳೂರಿಗೆ ಹೋಗ್ಬರ್ನಂತ ಯಾರೆಲ್ಲ ಬೆಂಗಳೂರದವ್ರ ಈ ವಿಡಿಯೋನ ನೋಡಾಕತ್ತೀರಿ ಅಂತೇಳಿ ಕಮೆಂಟ್ ಮಾಡ್ರಿ ನಾವೀಗ ಇಲ್ಲಿ ಮಾವಿನಕಾಯಿ ಹರಿಯಾಕತ್ತೀವಿ ಇದು ಮಾವಿನಕಾಯಿಗೆ ನಾವು ಇದ್ರೊಳಗೆ ಒಂದೇ ಮಾವಿನಕಾಯಿ ಹಾಡ್ತಿದ್ನ ಒಂದಿಷ್ಟು ಸೊಪ್ಪಿನಕಾಯಿ ಹಾಕಿನ ಇನ್ನೂ ಒಂದಿಷ್ಟಿಲ್ಲ ನಾವು ಏನು ಆಗ್ಯಾವ ನೋಡೇನೇ ಇಲ್ಲ ಹಿಂಗೆ ಯಾರು ಬಂದ ಹರ್ಕೊಂಡು ಹೊಂಟ್ರೆ ಖಾಲಿಗೆ ಆಗತ್ತವು ಹಣ್ಣು ಆಗೋವರೆಗೂ ನಮ್ಗೆ ಬಿಡಲ್ಲ ನೋಡು ಹಂಗಾಗಿ ಈಗ ನಾನು ಹರಿಯಾಕತ್ತೇನೆ ನೋಡಿ ಈಚ ಕಡೆ ಅದ ಕಣ್ಣಾಕೆ ಯಾರು ಬೀಳಲ್ಲ ಹರಿಯಾಕತ್ತೆ ಇದು ಹಣ್ಣಿಗೆ ಬಂದೈತಿ ಇದು ಕಾಯಿ ಇಟ್ರ ಹಣ್ಣಾಕೈತಿ ಇದು ಎಳಿಕಾಯಿ ಇದು ಹಣ್ಣಿಲ್ಲ ಅದ ಹರಿತೈತಿ ಅಂದ್ರೆ ಅವು ಹಣ್ಣಿ ಬಂದಿಲ್ಲ ಅವು ಕಾಯಿ ಈಚೆ ಕಡೆ ಬಸ್ ಈಚೆ ಕಡೆ ಹೋಗಿ ಈಚೆ ಕಡೆ ನಾವು ಇದು ಹಣ್ಣಿಗೆ ಬಂದ ಕಾಯಿ ಇವಿಟ್ರೆ ಬಹುಶಃ ಹಣ್ಣು ಹಾಕವಂತ ಅನಿಸ್ತೈತಿ ಯಾಕಂದ್ರೆ ಇವು ಯಾವಾಗ ಆಗಿದ್ದು ಅಂದ್ರೆ 7 ತಿಂಗಳ ಹಿಂದೆ ಫಸ್ಟ್ ಹೂ ಬಿಟ್ಟಿದ್ದು ನೋಡಿ ಅವಾಗ ಆಗಿದ್ದು ಅಲ್ಲಿ ಮಾರಾಕ್ ಇಟ್ಟಿರ್ತಾರಲ್ಲ ಹೆಂಗೆ ಕಾಣಕತ್ತಾವು ಉದ್ದಕ್ಕೆ ಗಿಡ ಹಚ್ಚಿದ್ದಿಲ್ಲ ಮಮ್ಮಿ ಇದು ಚೆನ್ನಾಗಿ ಹುಟ್ಟಿದ್ದದ ಬೀಜ ಬಿದ್ದ ತಿಂದು ಹೋಗುದಿದ್ದು ಟ್ರೈನ್ಯಾಗ ಕುಂತ್ಕೊಂಡ ತಿನ್ನೋದು ನೋಡ್ರಿ ಖಾರ ಅವಪ್ಪ ಒಂದು ಚಾಕು ಹಿಂಬಾಲವ್ ಇದು ಅನ್ಕೊಂಡ್ರಿ ಇಲ್ಲ 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 ನಾಲ್ಕ ಹರ್ಕೊಂಡನ ಲಗೇಜ್ ದೊಡ್ಡದಾಗಿ ಬಿಟ್ಟೈತಿ ಇಷ್ಟು ಎಳ್ಕೊಂಡು ಹೋಗ್ಬಿಡ್ದು ಅದ್ರೊಳಗೆ ಇಂಥ ಬಿಸಿಲಿಗೆ ಹೆದರಿಕೆ ಬಂದೈತ್ರಿ ಲಗೇಜ್ ದೊಡ್ಡದೈತಂತೇನು ಹೆದರಿಕಿಲ್ಲ ನಮ್ಮ ಮನೆ ಬಿಸಿಲು ಇರ್ತೈತೆ ಅದ್ರೊಳಗೆ ನನಗೆ ಫಿಲ್ಟರ್ ನೀರೊಂದು ಆಗಿ ಬರಂಗಿಲ್ಲ ಬಿಸಿಲೇರು ನೀರನ್ನ ಆಗಿ ಬರಂಗಿಲ್ಲ ನಾವು ಎಷ್ಟೊತ್ತಿದ್ರು ಬಿಸಿಲೇರು ನೀರಾಗ ಕುಡಿಬೇಕು ಎಳ್ನೀರು ನಾವು ಕಾಲು ಹೋದ್ರೆ ಎಲ್ಲೇ ಬೇಕಾದಲ್ಲಿ ತರಿ ಆರಾಮ್ಸೆ ಎಳ್ನೀರು ಕುಡಿಬೋದು ಎಳ್ನೀರು ಒಂದು ಇದ್ರೆ ಸಾಕು ನಂಗೆ ಹೊರಗಡೆ ಹೋದಾಗ ಆದ್ರೆ ಏನು ಮಾಡೋದು ಅನಿವಾರ್ಯ ಬಿಸಿಲೇರು ನೀರು ಕುಡಿಬೇಕು 1 ಲೀಟ್ರ್ ಕುಡಿಯಲ್ಲ ಒಂದು ಅರ್ಧ ಲೀಟ್ರ್ನೂ ಕುಡಿಯಂಗಿಲ್ಲ ನಾನು ಬಿಸಿಲೇರು ನೀರು ಅಂದ್ರೆ ಆಗಿ ಬರಂಗಿಲ್ಲ ಬೋರ್ ನೀರು ಕುಡಿದು ರೂಢಿ ಇರ್ತೈತಲ್ಲ ಹಾಗಾಗಿ ಅಲ್ಲಿ ಹಾಂ ಟ್ರೈನಿಗೆ ಹೋಗೋದು ನೋಡೋದ ನಾ ಬುಕ್ ಇದನ್ನು ವೇರಲ್ಲಿ ಬುಕ್ ಮಾಡೋಣಪ್ಪ ಹಾಂ ಆಕ್ಯತ್ತ ಮತ್ತು ನೀವು ಹೈರಾಣ ಆಗ್ಬೇಕಲ್ಲ ನಾವು ಹುಬ್ಳಿಗೆ ಹೋಗಿ ಅಲ್ಲಿ ಕುಂತು ಇಲ್ಲಿ ಕುಂತು ಲೋಕಾಪುರಿಂದ ಆರಾಮ್ ಮುಕ್ಕೊಂಡು ಹೋಗ್ತೀವಿ ಅವನವ್ನು ಯಾವುದು ಕಿರಿಕಿರಿ ಇಲ್ಲ ಇವು ಟ್ರೈನಿಗೆ ಹೋಗೋದಂತ ಅಂದ್ಲ ಮತ್ತು ಇನ್ನೇನು ಮಾಡೋದು ಅದಕ್ಕೆ ಹುಬ್ಳಿ ತಗೋ ಹೋಗಿ ಹುಬ್ಳಿಯಿಂದ ಟ್ರೈನ್ ಹತ್ತದ ಟಾಟಾ ಬಾಯ್ ಬಾಯ್ ಆಕೆ ನಾಳೆ ಲಗ್ನ ಆಕೆ ಗಾನಕ್ಕೆ ಹಾಕೊಂಡು ಹೋಗ ಹ್ಞೂ
ನಾನೀಗ ಬಟ್ಗರ್ಕಿ ಬಸ್ ಸ್ಟ್ಯಾಂಡಲ್ಲೇ ಬಂದು ನಿಂತೀವಿ. ಇಲ್ಲಿ ವೇಟ್ ಮಾಡಿ ಮಾಡಿ ಸಾಕಾಯ್ತು. ಒಂದು ಅರ್ಧ ತಾಸೇನೋ ವೇಟ್ ಮಾಡಿದ್ವಿ, ಬಸ್ಸನ್ನು ಬರಲಿಲ್ಲ. ಆ ಕಡೆ ಈ ಲೋಕಾಪುರ ಕಡೆ ಹೋಗೋ ಬಸ್ ಬರ್ತಿದ್ದು. ನಾವೇನು ಮಾಡಿದ್ವಿ ಅಂದ್ರೆ ಮತ್ತೆ ರೂಟ್ ಚೇಂಜ್ ಮಾಡ್ಕೊಂಡ್ವಿ. ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಜನಸಂಖ್ಯೆ ಇತ್ತು. ನಾವು ಕೇಳಿದ್ವಿ, ಒಬ್ಬೊಬ್ರು ಬಂದು ಒಂದೊಂದು ತಾಸು ದೀಡ್ ತಾಸು ಆಗಿತ್ತಂತಂದ್ರೆ. ಒಂದು ಬಸ್ ಬಂದ್ರೂ ಫುಲ್ ಗದ್ದಲನೇ ಇರ್ತೈತಿ. ನಾವು ಯಾವ ಕಡೆ ಬಸ್ ಬರುತ್ತೆ, ಲೋಕಾಪುರ ಕಡೆ ಬಂದ್ರೆ ಲೋಕಾಪುರ ಕಡೆ ಹೋದ್ರಾಯ್ತು, ರಾಮದುರ್ಗ ಬಸ್ ಬಂದ್ರೆ ರಾಮದುರ್ಗ ಕಡೆ ಹೋದ್ರಾಯ್ತು. ಒಂದು ತಾಸು ಆಯ್ತು ನೋಡ್ರಿ ಬಂದಿಂತ ಪಟ್ಕರ್ಕಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರಲ್ತ. ಬಸ್ಸಿಗಾಗ ವೇಟ್ ಮಾಡಕತ್ತೆ. ಇಲ್ಲಿ ಕೆರೂರು ಬಸ್ ಬಂತ, ಅದಕ್ಕಾದ್ರೂ ಹೋಗೋಣ ಅಂತಂದ್ರೆ ಅದು ಫುಲ್ ಐತಿ. ಮತ್ತೆ ಜಗಳ ಮಾಡಕತ್ತಾರೆ, ನಮಗೆ ಜಾಗ ಸಿಗುತ್ತೆ. ಕೆಲವೊಂದು ಟೈಮ್ ಈ ಕಡೆ ಹೋಗ್ಬೇಕಾದ್ರೆ ಬಸ್ ಸಿಗಂಗಿಲ್ಲ, ಕೆಲವೊಂದು ಟೈಮ್ ಈ ಕಡೆ ಬರಬೇಕಾದ್ರೆ ಬಸ್ ಸಿಗಂಗಿಲ್ಲ. ಬ್ಯಾಡ್ ಟೈಮ್ ಅನ್ನೋದು ಇದಕ್ಕೆ. ಅದರೊಳಗೆ ಬಿಸಿಲೊಂದು ಸಿಕ್ಕಾಪಟ್ಟಿ. ನಾವು ಲೋಕಾಪುರಕ್ಕೆ ಬಂದ ಲೋಕಾಪುರದಿಂದ ಬಾಗಲಕೋಟೆ ಬಸ್ ಹತ್ತಿದ್ವಿ. ಬಾಗಲಕೋಟೆ ಮ್ಯಾಗ ಹೋದ್ರನ ಆಯ್ತು ಅಂತೇಳಿ ಗದನಕೆರೆ ಕ್ರಾಸ್ ಅಲ್ಲಿಂದ ಹುಬ್ಳಿ ಧಾರವಾಡ ಹೋದ್ರೆ ಆಯ್ತು ಅಂತೇಳಿ ಇಲ್ಲಿ ಬಸ್ಸಲ್ಲಿ ಒಂದು ಕಾಮಿಡಿ ಇಪ್ಪ. ಉತ್ತರ ಕರ್ನಾಟಕ ಮಂದಿ ಇದ್ರೆ ಕೇಳಬೇಕೇನ್ರಿ. ಎಲ್ಲಿ ಲೋಕಾಪುರಲ್ಲ ಹಿಂದೆ ಮಾಲಿಂಗ್ಪುರ ಅಥವಾ ಮುಧೋಳ ಅಂತ ಅನಿಸ್ತೈತೆ. ಅಲ್ಲೇ ಹತ್ತಿದವರು ಬಾಗಲಕೋಟೆವರೆಗೂ ಬರೋವರೆಗೂ ಒಬ್ಬರು ಅಂದ್ರೆ ನಮಗಲ್ಲ, ಅಲ್ಲಿ ಮುಂದಿನ ಸೀಟಲ್ಲಿ ಕೆಟ್ಟ ತಲೆ ತಿಂದು ಬಿಡಕತ್ತಾರ. ಬಿಸಿಲೊಂದು ಅವ್ರಿಗೆ ಒಂದು ರಗಡಾಯಿತು. ಹಾಗೆ ಮತ್ತು ಅಲ್ಲಿ ಮುಧೋಳದವ್ರ ಪರಿಚಯ ಆದ್ರೆ ಬಸ್ಸಲ್ಲಿ ಮಾತಾಡ್ಕೊಂತ ಅವರು ಬೆಂಗ್ಳೂರಿಗೆ ಹೊಂಟಿದ್ರಂತ. ಅವರು ನಾವು ಜೊತೆಯಾಗಿನ ಬಂದೀವಿ ಇಲ್ಲೇ ಬಾಗಲಕೋಟೆ ಸ್ಟೇಷನ್ಗೆ. ಫ್ರೆಂಡ್ಸ್, ನಾವು ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಧಾರವಾಡ ಹೋಗ್ಬೇಕಂತ ಅಂದ್ಕೊಂಡು ಬಸ್ ಈಗಂತೂ ಸಿಕ್ಕಾಪಟ್ಟಿ ಗದ್ದಲ. ಬಸ್ ಸರಿಯಾದ ಟೈಮಿಗೆ ಸಿಗದೇ ಇರೋದಕ್ಕಾಗೆ ಬಾಗಲಕೋಟೆಗೆ ಬಂದ್ವಿ. ಬಾಗಲಕೋಟೆಯಿಂದ ಇಲ್ಲೇ 4 ಟ್ರೈನ್ ಐತಂತಂದರೆ ಯಶವಂತಪುರವರೆಗೂ. ಹಾಗಾಗಿ ಈಗ ಇಲ್ಲಿಂದ ಬೆಂಗಳೂರಿಗೆ ನಮ್ಮ ಜರ್ನಿ ಶುರು ಹೋಗ್ತೈತಿ. ಬಾಗಲಕೋಟೆಯಿಂದ ಹುಬ್ಳಿ ಧಾರವಾಡದಿಂದ ಹೋಗ್ಬೇಕಂತ ಅಂದ್ಕೊಂಡ್ವಿ. ಹಿಂಗಾಗಿ ಅದು ಯಾವಾಗಲೂ ಹಂಗೆ ನಾವು ಅಂದ್ಕೊಳ್ಳೋದು ಯಾವತ್ತೂ ಒಂದೂ ನಡೆದೇ ಇಲ್ಲ, ನಡೆಯೋದೂ ಇಲ್ಲೇನೋ ಮುಂದೆ ಗೊತ್ತಿಲ್ಲ. ನೋಡ್ಬೇಕು ಏನಕ್ಕೈತೆ. ಸದ್ಯಕ್ಕೆ ಬಂದ ನಿಂತೇವಿ. ಜನರಲ್ದಾಗ ಟಿಕೆಟ್ ತೊಗೊಂಡಿರೋದು. ಎಷ್ಟೊತ್ತಿಗೆ ಹೋಗಿ ಬೆಂಗಳೂರು ಮುಟ್ತೀವೋ ಗೊತ್ತಿಲ್ಲ. ಇಲ್ಲೇ ನನ್ನ ಸಬ್ಸ್ಕ್ರೈಬರ್ ಭೇಟಿಯಾಗಿದ್ರೆ ಖುಷಿ ಆದ್ರೆ ಅವ್ರ ಜೊತೆ ಮಾತಾಡಿ. ಆ ಕಡೆ ನಿಂತಾರೆ. ನಾವಿಂದ ಎಲ್ಲಾರ ಹೊರಗಡೆ ಹೋದಾಗ ನಮ್ಮನ್ನು ನೋಡಿ ಮಾತಾಡಿಸ್ತಾರಲ್ಲ, ಆವಾಗ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ಖುಷಿ ಟೈಮಲ್ಲಿ ನಮ್ಗೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಂಗಿಲ್ಲ. ಟ್ರೈನ್ ಬಂತು. ಇನ್ನು ಟ್ರೈನ್ ಜರ್ನಿ ನಮ್ದು ಬಾಗಲಕೋಟೆಯಿಂದ ಬೆಳಗಾವಿವರೆಗೂ ಶುರು ಆಕ್ಕೈತಿ. ಇದು ಎಕ್ಸ್ಪ್ರೆಸ್ ಅಲ್ಲ, ಫುಲ್ಲು ಟೈರ್ಡ್ ಅಂತೂ ಪಕ್ಕ ಆಗೇ ಆಕ್ಕೈತಿ. ಎಕ್ಸ್ಪ್ರೆಸ್ ಆದ್ರೆ ಒಂದಿಟ್ಟು ಲಗೂನ ಹೋಗ್ತೈತಿ, ಯಾಕಂದ್ರೆ ಕುಂತ್ಕೊಂಡು ಹೋಗ್ಬೇಕಲ್ಲ. ನಾವು ರಿಸರ್ವೇಷನ್ ಹಾಗಾಗಿ ಇವತ್ತು ಹೊಂಟಿವೆಲ್ಲ, ಅದಕ್ಕೆ ಹುಬ್ಳಿನೂ ಆಗಲಿಲ್ಲ. ಈ ಕಡೆ ಬಾಗಲಕೋಟೆ ಬಾಗಲಕೋಟೆ ಕಡೆಯಿಂದ ಹೋಗೋದಾಯಿತು. ನಾವು ಹೇಳಿದ್ವಲ್ಲ, ಇಲ್ಲಿ ಮೊದಲ ಸೈಡ್ದವ್ರು ಪರಿಚಯ ಆದ್ರೆ ಅಂತೇಳಿ. ಲಾಂಗ್ ಜರ್ನಿ ಎಲ್ಲ ಅದು ನಾನು ನಮ್ಮ ಮನೆಯವ್ರು ಇಬ್ಬರ ಅಂತಂದ್ರೆ ಸಿಕ್ಕಾಪಟ್ಟಿ ಬೋರ್ ಆಕ್ಕೈತಿ. ಫೋನು ನೋಡೋದ್ರೆ ಎಷ್ಟು ಅಂತಂತ ನೋಡೋದು. ಹಿಂಗೆ ಏನಾದರೂ ಯಾರಾದರೂ ಪರಿಚಯ ಆದ್ರಂದ್ರೆ ಏನಾದರೂ ಹೊಸ ವಿಷಯಗಳು ಗೊತ್ತಾಕಿರ್ತಾವೆ. ಮಾತಾಡ್ಕೊತ ಹೋಗಾಕೊಂಥರ ಖುಷಿ ಅಂತ ಅನಿಸ್ತೈತಿ. ಆ್ಯಕ್ಚುಲಿ ನಾನು ಹೆಂಗಂತಂದ್ರೆ ಬಸ್ಸಲ್ಲಿ ಹಿಂಗೆ ನಾನು ಒಬ್ಬಳೇ ಜರ್ನಿ ಮಾಡಲಿ, ನಮ್ಮ ಮನೆಯವ್ರ ಜೊತೆ. ನಮ್ಮ ಮನೆಯವ್ರು ಬರೋಲ್ಲ ಬಿಡಿ ಬಸ್ಸಲ್ಲಿ. ನಾನು ಯಾರ ಜೊತೆ ಮಾತಾಡೋಕೆ ಹೋಗಲ್ಲ. ಅವರಾಗಲಿ ಮಾತಾಡಿಸಿದ್ರೆ ಅಷ್ಟೇ ಹಾಂ ಹ್ಞೂ ಅಂತಾರೆ. ಯಾಕಂತಂದ್ರೆ ಎಲ್ಲರೂ ಕೇಳೋದು ಅದೊಂದೇ ವಿಷಯ. ಹಾಗಾಗಿ ನನಗೂ ಅಷ್ಟು ಇಷ್ಟನೂ ಆಗಂಗಿಲ್ಲ. ಟ್ರೈನೇ ಬಂದು ಬೆಳಗ್ಗೆ 5 ಗಂಟೆಗೆ ಟೈಮಿಂಗ್ ಏನೋ ಇದ್ರೊಳಗ. ಎಷ್ಟೊತ್ತಿಗೆ ಹೋಗಿ ಆಗುತ್ತೆ ಅಂತ ಗೊತ್ತಿಲ್ಲ. ನೈಟ್ ಪೂರ್ತಿ ಬೆಂಗಳೂರು ಜರ್ನಿ ಟ್ರೈನಲ್ಲಿ. ಮಸ್ತ್ ಕಿಟಕಿ ಸಿಕ್ಕಿತ್ತು. ಟ್ರೈನ್ ಜರ್ನಿ ಸುಖಕರವಾಗಿ ಹೊಂಟೈತಿ. ಇಷ್ಟೊತ್ತನ ನೀರು ಇಲ್ಲಬೇಕಾಗಿ ಗ್ಯಾಸ್ ಆಗ್ಬಿಟ್ಟು ನೀರಡ್ಕಾಗ್ಬಿಟ್ಟೈತಿ. ಗದಗ ಬಂದಿಂದ ನೀರು
ಟ್ರೈನ್ ಜರ್ನಿಯಲ್ಲಿ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಟ್ಟಾಯಿತು. ನಾವಿನ್ನೂ ಸ್ವಲ್ಪ ಮಲ್ಕೊಂಡಿದ್ವಿ, ಅವ್ರಿಗೆ ಮಲ್ಕೊಳಕ್ಕೂ ಜಾಗನೂ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಅವರು ಸ್ಲೀಪಿಂಗ್ ಕೋಚ್ ಮಾಡೋಣ ಇಲ್ಲಾಂದ್ರೆ ಕಾರಾದ್ರೂ ಒಯ್ಯೋಣ ಅಂತಂದರು. ಆದರೂ ಎಲ್ಲ ಥರದ ಅನುಭವ ಇರಬೇಕಲ್ಲ ಲೈಫಲ್ಲಿ, ಕಷ್ಟ ಸುಖ ನಾವು ಯಾವಾಗಲೂ ಸುಖದಲ್ಲೇ ಹೋದ್ರೆ ಸರಿ ಇರೋಂಗಿಲ್ಲ ಅಂಥೇಳಿ ನಾನು ಇಲ್ಲ ಟ್ರೈನಿಗೆ ಹೋಗೋಣ ಅಂತಂದೆ. ನನಗೂ ಬರೋವರೆಗೂ ಒಂಥರ ಆಯಿತು, ಬಂದಿಂದ ಫುಲ್ ಟಯರ್ಡ್ ಅಂತ ಅನ್ನಿಸ್ತು. ಫ್ರೆಂಡ್ಸ್, ನಾನು ಇವತ್ತು ನಿಮ್ಮ ಜೊತೆ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ನನಗೆ ಟ್ರೈನಲ್ಲಿ ಫುಲ್ ಸುಸ್ತು ಟಯರ್ಡ್ ಆಗಿರೋದ್ರಿಂದಾಗಿ ನಂಗೆ ವಿಡಿಯೋನು ಏನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಮತ್ತು ನೈಟ್ ಪೂರ್ತಿ ಜರ್ನಿ ಇತ್ತಲ್ಲ, ಹಾಗಾಗಿ ಈಗ ನಾವು ಯಶವಂತಪುರಕ್ಕೆ ಇಳ್ಕೊಂಡ್ವಿ. ಈಗ ಹೊರಗಡೆ ಹೊಂಟೇವಿ. ನನ್ನ ಫ್ರೆಂಡ್ ಬರ್ತೇನೆ ಅಂತಂದಾಳ. ಬಂದಿಂದ ನಿಮ್ಗೆ ನೆಕ್ಸ್ಟ್ ಡೇ ಬೆಂಗ್ಳೂರು ವ್ಲಾಗ್ ಸಿಗತ್ತೆ. ಬೆಂಗ್ಳೂರು ವ್ಲಾಗ್ ಅಂತೂ ಮಸ್ತ್ ಇರ್ತಾವೆ, ನಿಮ್ಗೆಲ್ಲರಿಗೂ ಇಷ್ಟ ಆಕ್ಕಾವ ಅಂಥೇಳಿ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಾವೀಗ ಇಲ್ಲಿ ಯಶವಂತಪುರ ಸ್ಟೇಷನಿಂದ ಹೊರಗಡೆ ಹೊಂಟಿದ್ವಲ್ಲ, ಅಲ್ಲಿ ಹೊರಗಡೆ ಹೋದಿಂದ ಹೊರಗಡೆ ಎಲ್ಲ ಹಿಂಗೆ ಇಳೋದಿಂದನೂ ಸಿಕ್ಕಾಪಟ್ಟೆ ಗದ್ದಲಿತ್ತು. ನಾವು ಸ್ವಲ್ಪ ವೇಟ್ ಮಾಡಿ ನಿಂತು ಆಮ್ಯಾಗ ಹೋದಿವಿ. ಇಲ್ಲಿ ನಾವು ಎಲ್ಲೋ ಜರ್ನಿ ಮಾಡಬೇಕಾದ್ರೆ ಗದ್ದಲಿದ್ದ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗೇ ಇರಬೇಕು, ನಮ್ಮ ಪರ್ಸ್ ಆಗಲಿ ಮೊಬೈಲ್ ಆಗಲಿ. ಯಾಕಂದರೆ ಈ ಅನುಭವ ನಮಗೂ ಆಗೈತಿ ಲೈಫಲ್ಲಿ. 1 ವರ್ಷದ ಹಿಂದ್ಗಡೆ ಅಂತ ಅನಿಸ್ತೈತಿ. ಟ್ರೈನಲ್ಲಿ ನಾವು ಹೋಗ್ಬೇಕಾದ್ರೆ ನಂಬ್ತಿರಿಲ್ಲ ಗೊತ್ತಿಲ್ಲ, ಆ ವಿಷಯನೇ ಹೇಳಿಲ್ಲ, ಇವತ್ತು ಹೇಳಕತ್ತೀನಿ. 15,000 ಅದು ನಮ್ಮ ಮನೆಯವ್ರ ಪ್ಯಾಂಟಲ್ಲೇ ಫ್ರಂಟ್ ಜೇಬ್ ಇರತ್ತಲ್ಲ ಒಳಗಡೆ, ಅಲ್ಲಿ ಇಟ್ಕೊಂಡಿರೋ ದುಡ್ಡು 15,000 ರೂಪಾಯಿ. 1 ರೂಪಾಯಿನೂ ಇಲ್ಲ ನಮ್ಮ ಹತ್ರ. ನನ್ನ ಹತ್ರ 500 ರೂಪಾಯಿ ಅಷ್ಟೇ ಇತ್ತು. ಅದು ಹೆಂಗೆ ಮಿಸ್ ಆಗೈತೆ ಹೆಂಗಿಲ್ಲ ಗೊತ್ತಿಲ್ಲ. ಈ ಲಗೇಜ್ ನಾವು ಇದು ಟ್ರೋಲಿ ಬ್ಯಾಗನ್ನು ಓದಿದ್ವಿ, ಹತ್ತಕ್ಕೂ ಸಹಿತ ಜಾಗ ಇರಲಿಲ್ಲ. ಅದನ್ನು ತೊಗೊಂಡು ಹತ್ತಬೇಕಾದ್ರೆ ಅಲ್ಲಿ ಹತ್ತೋ ಮುಂದೆ 15,000 ರೂಪಾಯಿನೇ ತಗೊಂಡ್ಬಿಟ್ಟಿದ್ರು. ಹಾಗಾಗಿ ನೀವು ಹುಷಾರಾಗಿನೇ ಇರಿ.